ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಐಸ್ ಕ್ರೀಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ಈ ಬಿಸಿಲಿನಲ್ಲಿ ರುಚಿಯಾದ ತೆಂಗಿನಕಾಯಿ ಐಸ್ ಕ್ರೀಮ್ನ ತಯಾರಿಸಿ ತಿಂದರೆ ಇದರ ರುಚಿನ ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ. ಅಷ್ಟು ಒಂದು ಈಸಿಯಾಗಿ ಮತ್ತು ಹೆಲ್ತಿಯಾಗಿರುವಂತಹ ಒಂದು ಐಸ್ ಕ್ರೀಮ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಕ್ರೀಮ್ಗಳನ್ನು ಉಪಯೋಗಿಸ್ದಲೇ ನಾವು ಮನೆಯಲ್ಲಿರುವಂತಹ ಇಂಗ್ರೀಡಿಯನ್ನ ಉಪಯೋಗಿಸಿ ಮಾಡ್ತಿರೋವಂಥ ಒಂದು ಐಸ್ ಕ್ರೀಮ್ ಇದು. ಸೊ ಈ ಐಸ್ ಕ್ರೀಮ್ ಮಾಡೋದಕ್ಕೆ ಇಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ. ನೋಡ್ಬೋದು, 1 ಕಪ್ ಆಗೋಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಅದನ್ನು ಈಗ ಒಂದು ಜಾರ್ಗೆ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನಾನು ನೋಡಿ ಒಂದು ಜಾರ್ಗೆ 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಹಾಲನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ರುಬ್ಬೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಬೇಕಾಗಬಹುದು. ಓಕೆ, ನಿಮಗೆ ರುಬ್ಬಕ್ಕೆ ಇನ್ನೂ ಸ್ವಲ್ಪ ಹಾಲು ಬೇಕು ಅಂದರೆ ಖಂಡಿತ ನೀವು ಇನ್ನೊಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇವಾಗ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಜಾಸ್ತಿ ಇದನ್ನು ನುಣ್ಣಗೇನು ರುಬ್ಬಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಸ್ವಲ್ಪ ನಾವು ಐಸ್ ಕ್ರೀಮ್ನ ತಿನ್ನಬೇಕಾದ್ರೆ ನಮಗೆ ಅಲ್ಲಿ ಫ್ಲೇವರು, ಕಾಯಿ ಫ್ಲೇವರ್ ನಮಗೆ ಸಿಗ್ತಾ ಇದ್ರೆ ಅಲ್ಲಲ್ಲಿ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೋಡಿ, ನಾನು ಇಷ್ಟು ತರಿಯಾಗಿ ರುಬ್ಕೊಂಡ್ಬಂದಿದ್ದೀನಿ. ನಿಮಗೆ ರುಬ್ಬಕ್ಕೆ ಇನ್ನೂ ಸ್ವಲ್ಪ ಹಾಲು ಏನಾದರೂ ಬೇಕು ಅಂದರೆ ಖಂಡಿತ ನೀವು ರುಬ್ಬೋದು. ಸೊ ಇನ್ನು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೋತೀವಿ ಅಂದರೆ ಖಂಡಿತವಾಗ್ಲೂ ನಾನಿಲ್ಲಿ 1 ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ 2 ಕಪ್ ಆಗೋಷ್ಟು ಕಾಯಿ ತೊಗೋಬೋದು. ನಾನಿಲ್ಲಿ ಹಸಿ ಕಾಯಿನ ತೊಗೊಂಡಿರೋದು. ಸೊ ನೋಡಿ, ಇಷ್ಟಿದ್ರೆ ಸಾಕಾಗತ್ತೆ. ನಂತರ ಇವಾಗ ಇಲ್ಲಿ ಒಂದು ಬೌಲಿಗೆ 1 ಕಪ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಹಾಲಿಗೆ 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಲ್ಕ್ ಪೌಡರ್ನ ಹೇಗೆ ಮನೆಯಲ್ಲಿ ಮಾಡ್ಕೊಳ್ಳೋದು ಅಂತ ಕೂಡ ವಿಡಿಯೋನ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರೆಲ್ಲ ನೋಡಿಲ್ವೋ ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್. ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಸಕ್ಕರೆನ ಉಪಯೋಗಿಸ್ಬೋದು. ಮಿಲ್ಕ್ ಪೌಡರ್ ಮತ್ತು ಸಕ್ಕರೆ ಪುಡಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ತಣ್ಣಗಿರಬೇಕು, ಬಿಸಿ ಇರಬಾರ್ದು, ಕಾಯಿಸಿ ಹಾರಿಸಿರೋಂತಹ ಹಾಲಿರಬೇಕು. ಈಗ ನಾನು ಗಂಟೆಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಿಲ್ಕ್ ಪೌಡರ್ ಮತ್ತು ಸಕ್ಕರೆ ಪುಡಿ ಇಷ್ಟನ್ನು ಹಾಕ್ಕೊಂಡು ನಾನು ಹಾಲಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಈಗ ಮಿಕ್ಸ್ ಆಗಿದೆ. ಎಲ್ಲರಿಗೂ ಕೂಡ ಐಸ್ ಕ್ರೀಮ್ನ ಮನೆಯಲ್ಲೇ ನಾವು ತಯಾರಿಸ್ಕೋಬೇಕು, ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮನ್ನು ನಾವು ಮನೆಯಲ್ಲಿ ತಯಾರಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ನೀವು ಮನೆಯಲ್ಲೇ ಈ ರೀತಿಯಾಗಿ ರುಚಿಯಾಗಿರೋವಂತಹ ಮತ್ತು ಹೆಲ್ತಿಯಾಗಿರೋವಂತಹ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡುವಂತಹ ಒಂದು ಐಸ್ ಕ್ಯಾಂಡಿನ ಖಂಡಿತ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್. ನಂತರ ಈಗ ಕಾಯಿನ ರುಬ್ಬಿ ಇಟ್ಟಿದ್ವಲ್ಲ, ಆ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಪೇಸ್ಟನ್ನು ನೋಡಿ, ರುಬ್ಬಿರೋ ಅಂಥ ಪೇಸ್ಟನ್ನು ಹಾಕಿ ನಾವು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಜಾಸ್ತಿ ನುಣ್ಣಗೆ ರುಬ್ಬಿರೆ ನಮಗೆ ಕಾಯಿ ಸಿಗೋದಿಲ್ಲ ನಾವು ತಿನ್ನಬೇಕಾದ್ರೆ. ಅದೇ ಅಲ್ಲಲ್ಲಿ ನಮಗೆ ಕಾಯಿ ಸಿಗ್ತಾ ಇದ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ತಯಾರಿಸಿ ನೋಡಿ ನೀವು. ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಗಂಟು ಇಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಫ್ರೆಂಡ್ಸ್, ಕಾಯಿ ತುರಿಬೇಕಾದ್ರೆ ಕಪ್ಪು ಇರೋ ಅಂಥ ಭಾಗನ ತೆಗೆದುಬಿಟ್ಟು ನಂತರ ತುರ್ಕೊಳ್ಳಿ. ಅಥವಾ ನೀವು ಕಾಯಿ ಒಳಲ್ಲಿ 1/4% ತುರಿದು ಕೆಳಗಡೆ ಇರೋವಂತಹ ಭಾಗನ ಹಾಗೆ ಬಿಟ್ಬಿಡಿ. ಆಗ ಕಲರ್ ಚೇಂಜ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ, ಈ ಥರ ಒಂದು ಲೋಟಗಳನ್ನು ತಗೊಂಡು, ನೀವು ಕಾಫಿ ಲೋಟಗಳಿರುತ್ತಲ್ಲ ಆ ಲೋಟಗಳಲ್ಲೇ ನೀವು ಈ ಥರ ಒಂದು ಐಸ್ ಕ್ರೀಮನ್ನು ಮಾಡ್ಕೊಳ್ಬೋದು. ನೋಡಿ, ಐಸ್ ಕ್ಯಾಂಡಿನ ಮಾಡ್ಕೊಳ್ಳೋದಕ್ಕೆ ನಾನು ಮಾಮೂಲಿ ಲೋಟಗಳಲ್ಲೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಹಾಕಿ ಇದ್ರ ಮೇಲೆ ಒಂದು ಕವರ್ನ ಮುಚ್ಚಿ ಒಂದು ಸ್ಟಿಕ್ಕನ್ನು ಹಾಕಿದ್ರೆ, ಸ್ಟಿಕ್ ಇಲ್ಲ ಅಂತಂದರೆ ಖಂಡಿತ ಸ್ಪೂನಿನ ಹಿಂದಗಡೆ ಭಾಗ ಇರುತ್ತಲ್ಲ ಅದನ್ನು ಕೂಡ ನೀವು ಹಾಕಿ ಅದನ್ನು ಫ್ರಿಡ್ಜಲ್ಲಿ ಇಡ್ಬೋದು. ನೋಡಿ, ಇವಾಗ ನನ್ನ ಹತ್ರ ಐಸ್ ಕ್ಯಾಂಡಿ ಮಾಡೋ ಟ್ರೇನೇ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ನೋಡಿ, ಒಂದು ಲೋಟದ ಸಹಾಯದಿಂದ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಮಾಮೂಲಿ ಲೋಟ ನಾವು ಕಾಫಿ ಮಾಡೋವಂಥ ಲೋಟಗಳು, ಕಾಫಿ ಕುಡಿಯೋ ಲೋಟ ಇರುತ್ತಲ್ಲ, ಸೊ ಆ ಲೋಟಗಳನ್ನು ಉಪಯೋಗಿಸಿ. ಅಥವಾ ಅದು ಬೇಡ ಅಂದರೆ ಪೇಪರ್ ಲೋಟ ಇರುತ್ತಲ್ಲ, ಪೇಪರ್ ಲೋಟದಲ್ಲೇ ನಾನು ಹೋದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಅದು ಕೂಡ ನಾವು ಪೇಪರ್ ಲೋಟದಲ್ಲೇ ಐಸ್ ಕ್ಯಾಂಡಿನ ಹೇಗೆ ಮಾಡ್ಕೊಳ್ಳೋದು ಅಂತ
ಖಂಡಿತ ಆ ವಿಡಿಯೋನು ಕೂಡ ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಈಗ ನಾನು ಎಲ್ಲದನ್ನು ಕೂಡ ಹಾಕಿ ನಂತರ ಇವಾಗ ಇದ್ರ ಮೇಲೆ ಪ್ಲಾಸ್ಟಿಕ್ ಪೇಪರ್ನ ಮುಚ್ತಾ ಇದ್ದೀನಿ. ಓಕೆ, ಈ ಥರ ಪ್ಲಾಸ್ಟಿಕ್ ಪೇಪರ್ನ ಮುಚ್ಚಿ ಮಧ್ಯದಲ್ಲಿ ನಾನು ಇವಾಗ ಇದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಂಡಿದ್ದೀನಿ. ನೋಡ್ಬೋದು ನೀವು, ಒಂದು ರಬ್ಬರ್ನ ಈ ಥರ ಹಾಕಿ ಈಗ ನಾವು ಸ್ಟಿಕ್ ಹಾಕೋದಕ್ಕೆ ಚಿಕ್ಕ ಚಿಕ್ಕದಾಗಿ ಅಲ್ಲಿ ಹೋಲ್ ಮಾಡೋಣ. ನೋಡಿ ಈ ಥರ ಹೋಲ್ ಮಾಡ್ತಿದ್ದೀನಿ ಮಧ್ಯದಲ್ಲಿ. ಸ್ಟಿಕ್ ಹಾಕಬೇಕಲ್ಲ ನಮಗೆ, ಹಾಗಾಗಿ ಐಸ್ ಕ್ರೀಮ್ ನೀವು ಬೇಕು ಅಂದರೆ ಐಸ್ ಕ್ರೀಮ್ ಕೂಡ ಮಾಡ್ಕೊಳ್ಬೋದು ಕಾಯಲ್ಲಿ. ಸೊ ಹೇಗೆ ಐಸ್ ಕ್ರೀಮ್ ಮಾಡೋದು ಅಂತ ನನಗೆ ಖಂಡಿತ ನಿಮಗೆ ಬೇಕು ಅಂದರೆ ವಿಡಿಯೋನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ದಯವಿಟ್ಟು ನಾನು ಖಂಡಿತವಾಗ್ಲೂ ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ. ಇದು ಐಸ್ ಕ್ಯಾಂಡಿ ಮಾಡುವಂಥ ವಿಧಾನವನ್ನು ನಿಮ್ಮ ಜೊತೆ ಶೇರ್ ಮಾಡಿರೋದು. ಸೊ ಖಂಡಿತ ಈ ಐಸ್ ಕ್ಯಾಂಡಿನ ಒಂದ್ಸಲ ಮನೆಯಲ್ಲಿ ರುಚಿಯಾಗಿರುವಂಥ ಒಂದು ಐಸ್ ಕ್ಯಾಂಡಿನ ತಯಾರಿಸಿ ಈ ಒಂದು ಸಮ್ಮರ್ ಸ್ಪೆಷಲ್ ರೆಸಿಪಿನ ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್. ನೋಡಿ ಸ್ಟಿಕ್ ಹಾಕಿದ್ದೀನಿ. ಸ್ಟಿಕ್ ಹಾಕಿ ಇದನ್ನು ನಾವು ಒಂದು ಫ್ರಿಡ್ಜಲ್ಲಿ ಇಟ್ಬಿಡೋಣ. ನೋಡ್ಬೋದು, ಒಂದು 12 ಅವರ್ ನಾನು ರೆಫ್ರಿಜರೇಟರಲ್ಲಿ ಇಟ್ಟಿದ್ದೀನಿ. ಸೊ ಈಗ 12 ಗಂಟೆ ಆದ ನಂತರ ಇವಾಗ ರಬ್ಬರ್ ಬ್ಯಾಂಡ್ನ ತೆಗಿತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ, 12 ಅವರು ಬೇಕಾಗೋದಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದೆ ಅಂತ 12 ಅವರ್ ಆದಮೇಲೆ ತೆಗ್ದಿದ್ದೀನಿ. ನೀವು ಒಂದು 4 ರಿಂದ 5 ಅವರ್ ಆದರೂ ಸಾಕು, ಚೆನ್ನಾಗಿ ಐಸ್ ಕ್ಯಾಂಡಿ ರೆಡಿಯಾಗಿರುತ್ತೆ. ಸೊ ಈ ಕ್ಯಾಂಡಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಡ, ಹಾಗೆ ಇಂಗ್ರೀಡಿಯೆಂಟ್ಸು ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಇವಾಗ ನಿಧಾನವಾಗಿ ಈ ಪ್ಲಾಸ್ಟಿಕ್ ರ್ಯಾಪರ್ನ ತೆಗೆದ್ಬಿಡೋಣ. ನಿಧಾನವಾಗಿ ನಾನು ತೆಕ್ಕೊಳ್ತಾ ಇದ್ದೀನಿ. ಹೀಗೆ ಇದನ್ನು ತೆಗೆಯೋಣ. ನೋಡ್ಬೋದು ಎಷ್ಟು ಗಟ್ಟಿ ಇದೆ ಅಂತ. ಸೊ ಸ್ವಲ್ಪ ನೀವು ತಣ್ಣೀರಲ್ಲಿ ಒಂದ್ಸಲ ಡಿಪ್ ಮಾಡಿ ನಂತರ ಕೂಡ ತೆಗಿಬೋದು. ನೋಡಿ ಚೂರು ಈ ಥರ ಸ್ವಲ್ಪ ಶೇಕ್ ಮಾಡಿ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ವಾವ್, ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಖಂಡಿತ ನಾವು ಬರೀ ತೆಂಗಿನಕಾಯಿನ ಉಪಯೋಗಿಸಿ ಮನೆಯಲ್ಲಿ ಈ ರೀತಿ ರುಚಿಯಾಗಿರೋಂಥ ಒಂದು ಐಸ್ ಕ್ರೀಮ್ ಅಥವಾ ಐಸ್ ಕ್ಯಾಂಡಿನ ತಯಾರಿಸ್ಬೋದು ಅಂದರೆ ಯಾರೆಲ್ಲ ತಯಾರಿಸಲ್ಲ. ಖಂಡಿತ ನೀವು ಕೂಡ ಮನೆಯಲ್ಲಿ ಒಂದ್ಸಲ ತಯಾರಿಸಿ ನೋಡಿ. ಇವಾಗ ಎಲ್ಲದನ್ನು ಕೂಡ ಒಂದು ತಟ್ಟೆಗೆ ನಾನು ಈ ರೀತಿ ತೆಗೆದು ಇಟ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಈ ಬಿಸಿಲಿನಲ್ಲಿ ರುಚಿಯಾದ ತೆಂಗಿನಕಾಯಿ ಐಸ್ ಕ್ರೀಮ್ನ ತಯಾರಿಸಿ ತಿಂದರೆ ನೀವು ಯಾವತ್ತೂ ಕೂಡ ಇದರ ರುಚಿನ ಮರೆಯೋದಿಲ್ಲ. ಹಾಗೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಅಷ್ಟು ಟೇಸ್ಟಿಯಾಗಿ ಈಸಿಯಾಗಿ ಮಾಡುವಂತಹ ಒಂದು ತೆಂಗಿನಕಾಯಿ ಐಸ್ ಕ್ರೀಮ್, ಕೋಕೋನಟ್ ಐಸ್ ಕ್ರೀಮ್ನ ಖಂಡಿತ ಮನೆಯಲ್ಲಿ ತಯಾರಿಸಿ ಫ್ರೆಂಡ್ಸ್. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ದಪ್ಪ ಇದೆ. ನೋಡಿ ನಾನು ಇಟ್ಟಿರೂ ಕೂಡ ಅದು ಮೆಲ್ಟ್ ಆಗ್ತಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಕಡ್ಡಿ ಇದ್ದರೆ ಉಪಯೋಗಿಸಿ. ಕಡ್ಡಿಗಳು ಇಲ್ಲ ಅನ್ನೋದಾದರೆ ನೀವು ಸ್ಪೂನನ್ನು ಕೂಡ ಇಡ್ಬೋದು, ಏನೂ ತೊಂದರೆ ಇಲ್ಲ. ತುಂಬಾ ರುಚಿಯಾಗಿರುವಂಥ ಐಸ್ ಕ್ರೀಮ್ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಬಾಯ್, ಸಿ ಯು, ಟೇಕ್ ಕೇರ್.